ಸ್ಥಾನವು ಇದೇ ಅಲ್ಲವೇ? ಹೇ ಜಗತ್ತನ್ನೇ ಬೆಳಗುತ್ತಿರುವ ಭಗವಾನ್ ಭಾಸ್ಕರ, ನೀನಾದರೂ ನನ್ನ ಮನದ ಸಂದೇಹದ ಅಂಧಕಾರವನ್ನು ಅರಿಸುವೆಯಾ? ಸಪ್ತಾಶ್ಪರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಜರಂ ದೇವಂ तं सूर्यं प्रणमामि तं सूर्यं प्रणमामि। हे भगवान भास्करा, ನಾರದ ಗೋರಸಂ ದೇಹದಾಪ್ತಿಯನ್ನು भगवान भास्करा, ಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು
ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ, ನನ್ನ ಹಡೆದ ಮಾತೆ ಕುಂತಿ. ಅಮ್ಮ, ನಿನ್ನನ್ನು ಕಂಡ ಇದೇ ಸುದಿನ ಹೀಗೋ ತಾಯಿ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕಂದ. ಎಂತಹ ಕೀರ್ತಿಶಾಲಿಯಾಗು. ನನ್ನ ಹಡೆದ ಮಾತೆಯು ಅಮ್ಮ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರಲು. ನದಿಯೊಳಗೆ ನೂಕಿದೆ ಅಮ್ಮ. ಏಕಮ್ಮ ಹೀಗೆ ಮಾಡಿದೆ? ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ನದಿಯೊಳಗೆ ನೂಕಿದೆ ಅಮ್ಮ. ಜನಿಸಿದ ಕ್ಷಣ ಕರುಣೆ ತೊರೆದು ಅಮ್ಮ ಜನನಿ ಅಮ್ಮ. ಜನಿಸಿದ ಕ್ಷಣ ಕರುಣೆ ತೊರೆದು ಛಲದೊಳೆಸೆದು ಆಚೆಗೈಯಲು. ಜನಿಸಿದ ಕ್ಷಣ ಕರುಣೆ ತೊರೆದು ಛಲದೊಳೆಸೆದು ಆಚೆಗೈಯಲು. ಕಂದನೆನಿಸಿ ಅಂದು ನಿನಗೆ ಮಾ. ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನು ಅಮ್ಮ. ನಾನು ಗೈದ ಪರಾಧವೇನು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರಲು. ನದಿಯೊಳಗೆ ನೂಕಿದೆ ಅಮ್ಮ. ಬಾರದಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸುತನೆಂಬ ನಿಂದನೆಯೊಳು ಬಳಲಿ ಬಹಳ ನೊಂದೆನು ಅಮ್ಮ. ಸುತನೆಂಬ ನಿಂದನೆಯೊಳು ಬಳಲಿ ಬಹಳ ಬೇಗೆನು. ಹಡೆದ ಜನನಿ ಜನಕರಾರೋ ಎಂದು ಕಂಬನಿ ಕರೆದೆನು ಅಮ್ಮ. ಎಂದು ಕಂಬನಿ ಕರೆದೆನು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರಲು.
ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಎಷ್ಟೋ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಪ್ರೀತಿ ಮಮತೆಯಿಂದ ಸಾಕಿಸಲು ಮನುಷ್ಯನಾದ ನೀನು ಹೇಗಮ್ಮ ಹೀಗೆ ಮಾಡಿದೆ? ಹೇಗೆ ತಾಯಿ? ಹೇಗೆ ಮಾತನಾಡುವುದಿಲ್ಲವೇ? ಹೋಗಲಿ, ನೀನೆಂದಿದ್ದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಈ ಮಗನು ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ನಿನ್ನೀ ಉಪಕಾರ ಭಾರವನ್ನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ? ಕಂದ
ಮಾತನಾಡಬಾರದು ಮಗನೇ, ಏನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಚಿಕ್ಕಂದಿನಿಂದ ಇಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು ಮಗನೇ, ಕ್ಷಮಿಸಿ ಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ? ಅಲ್ಲದೆ ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲೆಗಳು. ಹೀಗೆ ನಡೆಯಬೇಕೆಂದು ದೈವ ಸಂಕಲ್ಪ ಇರುವಾಗ ಯಾರು ತಾನೇ ಏನು ಮಾಡಲು ಸಾಧ್ಯ? ಯಾವ ಮಹತ್ ಕಾರ್ಯ ಸಾಧನೆಗಾಗಿ ಈ ರೀತಿ ದ್ವೇಷ ವೈರವಗಳನ್ನು ಸಾಧಿಸುತ್ತಿದ್ದೆವೋ ಈಗ ಭಗವತ್ ಸಂಕಲ್ಪವು ಸಾಧಿತವಾಗುತ್ತಿರುವುದು. ನಿನ್ನ ದುಃಖವನ್ನು ಬಿಡು ಮಾತೆ. ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆ ನಡೆ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗೆಲ್ಲ ಬೇಡ ಕಂದ, ಹಾಗೆಲ್ಲ ಬೇಡ. ನಿನ್ನ ಹೆತ್ತ ತಾಯಿಯಾದ ನಾನು ಇದೋ ನಿನ್ನಲ್ಲಿ ಸೆರೆಗೊಂಡೆ ಭಿಕ್ಷೆ ಬೇಡುವೆನು ಮಗನೇ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು. ಸೌಭ್ರಾತೃ ದಾನ ಮಾಡು ಕರ್ಣ, ಸೌಭ್ರಾತೃ ದಾನ ಮಾಡು. ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಅದು ಕೊಲೆಪಾತಕಕ್ಕಿಂತ ಕೀಡಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೇ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಎಲ್ಲೆಲ್ಲಿಯೂ ಅಪಕೀರ್ತಿಯಿಂದ ಶಿಬಿದಸಿಹರೇ? ಅಮ್ಮ, ಇಂತಹ ಸನ್ನಿವೇಶದಲ್ಲಿ ನನಗೆ ಹಿತಬೋಧನೆಯನ್ನು ಮಾಡು ತಾಯಿ, ನನಗೆ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು. ಪುನಃ ಅದು ಚಿಗೋರ್ದೇನಮ್ಮ. ಅಲ್ಲದೆ ಮಮ ಪ್ರಾಣಾಯ ಪಾಂಡವ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರಬೇಕು ತಾಯಿ? ನಿನ್ನ ವ್ಯಥೆಯನ್ನು ಬಿಡು ಮಾತೆ. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಕಂದ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯಾ ಮಗನೇ? ಅಮ್ಮ, ನೀ ಏನು ಹೇಳುತ್ತಿರುವೆ? ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಆತನಿಗೆ ನನ್ನ ಮೇಲಿರುವ ಪ್ರೀತಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಇಡೀ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಈ ಸೂತಕುಲದ ಕರ್ಣನನ್ನು ಕರೆದೊಯ್ದು ಅಂಗ ದೇಶಕ್ಕೆ ಅಧಿಪತಿಯನ್ನಾಗಿ ಮಾಡಿ ತನ್ನ ಪ್ರಾಣದಂತೆ
ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಅದು ಧರ್ಮವೆನಿಸುವುದೇ? ಸರ್ವದಾ ಆಗಲಾರದು ತಾಯಿ. ಖಂಡಿತವಾಗಿ ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆ. ಕರ್ಣ, ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ. ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಪಾಂಡವರೆಂದರೆ ಎಂತಹ ಮಮತೆ ತಾಯಿ! ಆಗಬಹುದು, ಯಾರನ್ನಾದರೂ ಉಳಿಸುವೆ. ಆದರೆ ನನಗೆ ಕಡು ವೈರಿಣಿಸಿದ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟವರು. ಹೌದು ತಾಯಿ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಜನ ಮಕ್ಕಳು ಬಿಡುದೇ ಉಳಿಯುವರು. ನಿನ್ನ ವ್ಯಥೆಯನ್ನು ಬಿಡು ಮಾತೆ. ಕರ್ಣ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವಿಯಾ ಕಂದ? ಅದೇನು ಕೇಳು ತಾಯಿ, ಸಂತೋಷವಾಗಿ ನಡೆಸಿಕೊಡುವೆನು. ಇದರಿಂದಲಾದರೂ ಹೆತ್ತ ತಾಯಿ ಋಣವನ್ನಾದರೂ ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡದಾರದಷ್ಟು ಕಡು ಪಾಪಿ ಎಂದು ಭಾವಿಸಿದೆಯಾ? ಕೇಳು ತಾಯಿ, ನುಡಿದು ನಡೆಸಲಾರದ ಕಡುಗೂಳನೆ ಈ ಕರ್ಣ ಸೂರ್ಯತನುಜು. ಬಿಡು ಚಿಂತೆಯನ್ನು ಮಾತೆಯೇ, ಬಿಡು ಚಿಂತೆಯನ್ನು ಮಾತೆಯೇ, ನಡೆಸುವೆನು ಧರ್ಮದಾಣೆ ಮತ್ತಿತನಾಣೆ, ನಿನ್ನಾಣೆ ಜನನೀ ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆನು. ಅದೇನು ಕೇಳು ತಾಯಿ. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟಿಗೆ ಅದೇ ಸಂತೋಷವಲ್ಲವೇ? ಕರ್ಣ, ಅಮ್ಮ, ನಾಳಿನ ರಣರಂಗದಲ್ಲಿ ತೊಟ್ಟ ಬಾಣವ ತೊಡದಿರು ಮಗನೇ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ, ನೀನೆ ಪ್ರಾಣ ಪದಕ. ಹೌದು ಕರ್ಣ, ತೊಟ್ಟ ಬಾಣವ ತೊಡದಿರು ಮಗನೇ, ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆಯ, ನೀನೆ ಪ್ರಾಣ ಪದಕ. ಸಹಜಾತರಂ ಕೊರೆಯೈ ಕುವರ, ಸಹಜಾತರಂ ಕೊರೆಯೈ ಕುವರ, ಪಾಂಡವರಿಗೆ ಸಹೋದರ. ಹೌದು ಮಗನೇ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ, ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ, ಅಭಿವಚನ ಅಭಿವಚನ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ದುರ್ಯೋಧನ, ಈಗಲೀಗಲೇ ನೀ ಕೆಟ್ಟೆ. ಹೇ ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ,
ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನೇ ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡೆನು. ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಈ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರು ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಅಮ್ಮ, ಶ್ರೀಕೃಷ್ಣ ಕುಟಿಲೋಪಾಯವು ಫಲಿಸಿತು. ಖಂಡಿತವಾಗಿ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ತಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಈ ಕರ್ಣನ ಮಾತಿನಲ್ಲಿ ಇನ್ನೂ ಸಂದೇಹವೇ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ, ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು. ಸತ್ಯವಾಗಿ ನಡೆಸಿಕೊಡುವೆನು. ಸಂತೋಷವಾಗಿ ಹೋಗಿ ಬಾ ತಾಯಿ. ಅಮ್ಮ, ಇಲ್ಲಿ ಬಾ. ಏಕೆ ಮಗನೇ? ಅಮ್ಮ, ಹೆತ್ತ ತಾಯಿಯ ಪ್ರಥಮ ಪಾದ ಸ್ಪರ್ಶವಿಂದಾಯಿತು. ಇಂತಹ ಭಾಗ್ಯ ಪುನಃ ಲಭಿಸುವುದೋ ಇಲ್ಲವೋ? ಕಟ್ಟ ಕಡೆಯದಾಗಿ ನನ್ನದೊಂದು ಮಾತಿದೆ ತಾಯಿ, ನಡೆಸಿಕೊಡುವೆಯಾ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅದೇನು ಹೇಳು. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಿಬೇಡ ತಾಯಿ, ಯಾರಲ್ಲೂ ಹೇಳಿಬೇಡ. ಅಮ್ಮ, ನಾಳಿನ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ, ಹೌದು ತಾಯಿ, ಹಾಗೆಲ್ಲ ಬೇಡ ಮಗನೇ. ನಾನೊಂದು ವೇಳೆ ಮೃತಪಟ್ಟರೆ ಸತ್ಯ ಸಂದನಾದ ಧರ್ಮರಾಯನ ಕೈಯಿಂದಲೇ
ನನ್ನ ಉತ್ತರಾಧಿಕ್ರಿಯಾದಿಗಳನ್ನು ಮಾಡಬೇಕೆಂದು ತನ್ನ ಹಡಿದಾವರಿಯಲ್ಲಿ ಬೇಡಿಕೊಳ್ಳುವೆನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಎಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದ ಮನುಷ್ಯನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರು ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಲೋಕ ಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ಲೋಕ ಸುಖ ವ್ಯಾಕುಲಮಯ ಜೀವ. ಲೋಕ ಸುಖ ವ್ಯಾಕುಲಮಯ ಜೀವ. ಹರೆಯವನಳಿಸಿ ದೆರೆಯವರಿಸಿ ಹರೆಯವನಳಿಸಿ ದೆರೆಯವರಿಸಿ ಶರಣವ ವಂದುವ. ಶರಣವ ವಂದುವ. ಲೋಕ ಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ಮಾನವ ಜೀವನದ ಭಾವನೆಯ ಸುಲಭನರಿತು ಪರಿಹರಿಸಿ. ಮಾನವ ಜೀವನದ ಭಾವನೆಯ ಮೂಲವನರಿತು ಪರಿಹರಿಸಿ. ದಾನ ವಿಧಾನ ಒಂದೇ ಆತನ ಜ್ಞಾನ ಭರಣ ಭಯರಣ. ಜ್ಞಾನ ವಿಧಾನ ಒಂದೇ ಆತನ ಜ್ಞಾನ ಭರಣ ಭಯರಣ. ಲೋಕ ಸುಖ ವ್ಯಾಕುಲಮಯ ಜೀವ. ಹೇ ವಿಧಿ, ರೋಗವು ದೇಹದ ಭೋಗಫಲ. ಯೋಗಿಯ ತಪವೇ ಮೋಕ್ಷದ ಮೂಲ. ಎಲೆ ಜೀವ, ರೋಗವು ದೇಹದ ಭೋಗಫಲ. ಯೋಗಿಯ ತಪವೇ ಮೋಕ್ಷದ ಮೂಲ. ಎಲೆ ಜೀವ, ಎಲೆ ಜೀವ, ಎಲೆ ಜೀವ.
ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಆಹಾ ಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹು ಪದಾತಿ ಪರಿವೃತ ಮಹಾರಥಿಕ ಬಹು ಪದಾತಿ ಪರಿವೃತ ಮಹಾರಾಣಿ ಪಟ ಸಮಸ್ತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವಹಯುತ ದುರ್ಗ ಗಜ ಸಹಿತ ಭೈರವ ವಿಭವ ಅಹಿತ ನಿವಹಯುತ ದುರ್ಗ ಗಜ ಸಹಿತ ಭೈರವ ವಿಭವ ರುಹಿಲ ರೋಚಿ ಕುಲ ಮಹಾಪ್ತಿ ನಿಖಿಲ ರುಹಿಲ ರೋಚಿ ಕುಲ ಮಹಾಪ್ತಿ ನಿಖಿಲ ಕೃಪ ಭರಿತ ಕುರು ವಿಷಯ ಪರಿಕಲಿತ ಕೃಪ ಭರಿತ ಕುರು ವಿಷಯ ಪರಿಕಲಿತ ಧ್ರುವ ಭರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ನನ್ನೊಡನೆ ಯುದ್ಧಕ್ಕೆ ಸಿದ್ಧರಿರುವ ಆ ವೀರ ಯೋಧರನ್ನೊಂದು ದಾರಿ ತೋರಿಸು. ದುರ್ಯೋಧನ ಇದಕ್ಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣೋಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ವೇಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜ, ಶಕುನಿ, ಜಯದ್ರಥಾದಿಗಳಿರುವರು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸುವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷರೇ ಕೌರವರ ದಳಪತಿ ಭೀಷ್ಮ. ನೆರೆಗೂದಲಿನ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು. ನೋಡು ಪಾರ್ಥ, ಆತನೇ ನಿಮ್ಮ ಪೂಜ್ಯ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಾಮಹನಿಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಆಹಾ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ ಅರ್ಜುನ, ಏಕೆ, ಏನಾಯಿತು ಈ ರೀತಿ ವಿಚಲಿತನಾಗಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಜನಾರ್ದನ 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 ಮಾಧವ ಮಾಧವ. ಪರಮಾತ್ಮ. ಅರ್ಜುನ, ಜನಾರ್ದನ ಹರಿ
ಇನ್ನೋ ದಾರಿ ಬೇಡವಯ್ಯ ಅದನ್ನ ಅರಿಬೇಡವಯ್ಯ ಅದನ್ನ ಅರಿಬೇಡುವೇನು ನಿನ್ನ ಅರಿಬೇಡುವೇನು ನಿನ್ನ ಅರ್ಜುನ ಸಾಧಿಸಲೆಂದು ಹರಿ ಯುದ್ಧದಲ್ಲಿ ಪರಮಾತ್ಮ ಅರ್ಜುನ ಸಾಧಿಸಲೆಂದು ಹರಿ ಯುದ್ಧದಲ್ಲಿ ಬೇಡವಯ್ಯ ಕದನ ಹರಿಬೇಡವಯ್ಯ ಕದನ ಹರಿಬೇಡುವೇನು ನಿನ್ನ ಹರಿಬೇಡುವೇನು ನಿನ್ನ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೃಷ್ಣ ಕೃಷ್ಣ ಪರಮಾತ್ಮ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಪರಮಾತ್ಮ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೊಲ್ಲಲಾರೆನು ಗುರು ಹಿರಿಯರನು ನಾ ಕೊಲ್ಲಲಾರೆನು ಗುರು ಹಿರಿಯರನು ನಾ ಕೈಲಿರಿದಾಗ ನೀವ ಜಾರಿತು ಕೈಲಿರಿದಾಗ ನೀವ ಜಾರಿತು ಬೇಡವಯ್ಯ ಕದನ ಹರಿಬೇಡವಯ್ಯ ಕದನ ಹರಿಬೇಡುವೇನು ನಿನ್ನ ಹರಿಬೇಡುವೇನು ನಿನ್ನ ಜನಾರ್ದನ 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 ಪರಮಾತ್ಮ ಏನೆಂದು ಹೇಳಲಿ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿಗೆ ಬೆಂದ ಧಾವರಿಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಧೀವವು ಕೈಯಿಂದ ಕಳೆದಿತ್ತು. ನಾನು ನೋಡುತ್ತಿರುವುದೇನನ್ನು, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟೋ ಜನರ ಧಮನಿಗಳಲ್ಲಿ ಭಾರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ನೋಯಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮತ್ವದ ಪದವಿಯ ಸಲುವಾಗಿ ನಾನು ಈ ಗುರುಹಿಂಸೆಯೇ ಜ್ಞಾತಿಯವರಿಗೆ ಕೈಯಾಕಲಾರೆನು. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರಿ. ಈ ಮನೋ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಯುದ್ಧದ ಹೆಸರಿನಿಂತಿದ್ದರೆ ನನ್ನ ಹೃದಯವೇ ಕಂಪಿತು. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯರ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುವು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ಹೂಡಲೇ ಗುರುವರಿಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠಕರವು. ಅಶಾಶ್ವತವಾದ ರಾಜ್ಯಭೋಗಕ್ಕಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸೃಜನಮದಿಯು ನನಗೆ ಸಮ್ಮತವಿಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ವಧಿಸುವುದು, ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ,
ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದು. ಪಂಡಿತನಾದವನು ಅದರ ಸಲುವಾಗಿಯೇ ದುಃಖಿಸುವುದಿಲ್ಲ. ಈ ಭೀಷ್ಮದ್ರೋಣರು, ನೀನು ನಾನು ಹಿಂದೆ ಅನೇಕ ಸಾರಿ ಜನ್ಮಿಸಿರುವು, ಮುಂದೆಯೂ ಜನ್ಮಿಸುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ, ಯುದ್ಧದ ಹೆಸರಿನಿಂದಲೇ ನನ್ನ ಹೃದಯವೇ ಕಂಪಿಸತೊಡಗುವುದು. ದುಸ್ಸಾಹ ಶೈಕ್ಯಾದಿಕ್ಯದಿಂದ ನನ್ನ ಸರ್ವಾಂಗಳೂ ನಡುವು. ನಾನು ಹೇಳಿಯಲ್ಲ, ಆದರೂ ಪಾಪ ಬೀದಿಗೆ ಎದರಿ ಯುದ್ಧಾತ್ಮಕನಾಗಿರುವೆನು. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ. ಪರಮಾತ್ಮ, ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ. ಗಾಢಾದಿಂದ ಶರವಾಗುವುದು ಬೇಗ ನೀನು. ಅರ್ಜುನ, ಗಾಢಾದಿಂದ ಶರವಾಗುವುದು ಬೇಗ ನೀನು. ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ. ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ. ಪರಮಾತ್ಮ, ಅರ್ಜುನ, ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ. ನುಡಿಯೋಳು ನಾನು ಕೆಡನೆನಿಸಲಾರೆ. ನುಡಿಯೋಳು ನಾನು ಕೆಡನೆನಿಸಲಾರೆ. ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ. ದುಷ್ಟ ಶಿಕ್ಷ ನಾನು, ಶಿಷ್ಟ ರಕ್ಷ ನಾನು. ಅರ್ಜುನ, ದುಷ್ಟ ಶಿಕ್ಷ ನಾನು, ಶಿಷ್ಟ ರಕ್ಷ ನಾನು, ಕರ್ತೃಪಾಲ ನಾನು. ಅರ್ಜುನ, ಕರ್ತೃಪಾಲ ನಾನು, ಕರ್ತೃಪಾಲ ನಾನು. ಕರ್ತೃಪಾಲ ನಾನು, ಕರ್ತೃಪಾಲ ನಾನು. ನಿಷ್ಠೆಯಿಂದ ನೋಡು 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 ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ. ಕರದಿ ಗಾಂಡಿವಾವ ಧರಿಸಲಾರೆ ದೇವ. ಪರಮಾತ್ಮ, ಗುರುವು ಬಾಂಧವಾರ ಶಿರವ ತೆಗೆಯಲಾರೆ. ಗುರುವು ಬಾಂಧವಾರ ಶಿರವ ತೆಗೆಯಲಾರೆ. ನರಕ ಭಾಗಿಯಾಗಿ. ಪರಮಾತ್ಮ, ಅರ್ಜುನ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ. ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ. ನರಳಲಾರೆ ದೇವ, ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ. ಆದಿಯಲ್ಲಿ ಸೃಷ್ಟಿ, ಅಂತ್ಯದಲ್ಲಿ ಛೇದ. ಅರ್ಜುನ, ಪರಮಾತ್ಮ, ಆದಿಯಲ್ಲಿ ಸೃಷ್ಟಿ, ಅಂತ್ಯದಲ್ಲಿ ಛೇದ, ಮಧ್ಯದಲ್ಲಿ ಮೋದ. ಮಧ್ಯದಲ್ಲಿ ಮೋದ, ಮಧ್ಯದಲ್ಲಿ
ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಜನೆನಿಸಿವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತನವು. ಶತ್ರುಗಳು ಏಡಿಯಿಂದ ಅಳಿಯುವರು, ಆತ್ಮೀಯರು ವಂಚಕನನ್ನು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರಿತನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕರ್ಮಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಮೋಕ್ಷವನ್ನೂ ಪಡೆಯುವೆ. ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರವೃತ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯೇನು. ಆತ್ಮಮಾಯೆಯಿಂದ ಈ ಪ್ರಕೃತಿಯನ್ನು ಆಶ್ರಯಿಸಿ ಈ ಭೂಮಿಯಲ್ಲಿ ಅವತರಿಸಿರುವನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆಗ ಈ ಭೂಮಿಯಲ್ಲಿ ಅವತರಿಸಿರುವನು. ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಅರ್ಜುನ, ನಾನು ಮಾಯಾರೂಪಿಯು. ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡಿರುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನು ವ್ಯಾಪಿಸಿರುವನು. ಬಹು ರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಂತರ್ಯಾಮಿಯು, ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿಯ ಓಂಕಾರವು ನಾನು, ಮನುಷ್ಯನಲ್ಲಿಯ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣನೂ ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೂ ನಡೆಯುತ್ತಿರುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವೆಲ್ಲವೂ ನಾಶವಾಯಿತು. ಹೃದಯದ ಅಂಧಕಾರ ಒರೆಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳೋಣ. ನಿನ್ನ ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯಿರಿ. ಆಹಾ, ಎಂತಹ ಭಯಂಕರವಾದ ರೂಪವಿದು! ಮಾನವ ಕಣ್ಣುಗಳಿಂದಲೂ ನೋಡಲಾಗದು. ಎಂತಹ
ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಗು ನೀನಾಗಿ ಸ್ಥಿರಚಿತ್ತವಾಯ್ತೇ ದೇವಾ. ಕಿಂಕರನ ಪೊರೆಯೋ ಕರುಣಾ ಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ ಪರಮಾತ್ಮ. ಶರಣರ ಪೊರೆಯೋ ದೀನರ ನಿಧಿಯೇ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಪರಮಾತ್ಮ. ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನೋ ಪಾಮರನೆಲ್ಲೋಡು ಪರಮಾತ್ಮ. ಮಾಡು ಕೃಪೆಯನೋ ಪಾಮರನೆಲ್ಲೋಡು ಭೀಕರ ರೂಪದ ಬೇಗೆಯದಗಿದೆ ಭೀಕರ ರೂಪದ ಬೇಗೆಯದಗಿದೆ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ. ಕೈ ಕಾಲುಗಳು ಕಂಪಿಸುತ್ತಿರುವು. ಏ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಏ ಭಕ್ತ ಅಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳು ನಿಭಿಸುವ ನಿನ್ನ ಸದಾ ಮಧುರ ಮಂದಾಸವನ್ನು ತೋರಿಸು. ಏ ಗೋಪಿಕಾ ವಲ್ಲಭ ನಿನ್ನ ಲಲನಚಿತ್ತ ರಂಜಕವಾದ ಗಂಭೀರ ಸಾಹಸ ವದನವೆಲ್ಲಿ. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಸಹ ನಿನ್ನ ಜೀವನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಾರಣಾಧಾರ ನಿಂತಿರುವುದು. ನಡೆ, ಮುಂದಿನ ಯುದ್ಧಕ್ಷೇತ್ರಕ್ಕೆ ಹೋಗೋಣ. ಅಪ್ಪಣೆ ಪರಮಾತ್ಮ. 10 ದಿನಗಳ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ಸೂರ್ಯ ಉದ್ದೇಶದಂತೆ ಜಯವು ನಮ್ಮದೇ ಎಂದು ಭಾವಿಸಿದೆ. ಆದರೆ ದ್ರೋಣರ ಚಕ್ರವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯ್ತಲ್ಲ. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರಣ್ಣ. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು
ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆ. ಕೃಷ್ಣ ಅರ್ಜುನರು ಇದ್ದಿದ್ದರೆ ಚೆನ್ನಾಯಿತು. ಅರ್ಜುನನು ಈ ಚಕ್ರವ್ಯೂಹವನ್ನು ಬೇರಿಸುವ ಉಪಾಯವನ್ನು ತಿಳಿದಿದ್ದನು. ಕೃಷ್ಣ ಅರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಕಡೆ ಸಂಶಕ್ತಕರೊಡನೆ ಹೋರಾಡುತ್ತಿರುವರಣ್ಣ. ಅವರು ಬೇಗನೆ ಹಿಂದಿರುಗಿ ಬರುವ ಸಂಭವವಿಲ್ಲ ಅಣ್ಣ. ಈಗ ಇದರ ಉಪಾಯವೇನು ಭೀಮಸೇನ? ಅಗತ್ಯವಾಗಿ ಇದಕ್ಕೊಂದು ಉಪಾಯವನ್ನು ಕಲ್ಪಿಸಲೇಬೇಕು ಅಣ್ಣ. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ಇದೆಂತ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗಿರುವಂತಹ ಆಪತ್ತಾದರೂ ಏನು? ಕುಮಾರ ಅಭಿಮನ್ಯು, ದ್ರೋಣರ ಯುದ್ಧ ರಂಗದಲ್ಲಿ ದ್ರೋಣರ ಚಕ್ರವ್ಯೂಹವನ್ನು ಬೇಯಿಸುವ ಶಕ್ತಿ ಇಲ್ಲದೆ ಆ ಕೌರವ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತನಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟು ಚಿಂತೆಯ ಜ್ಯೇಷ್ಠ ಪಿತಾ. ಬಿಡ ಚಿಂತೆಯನ್ನು ತಡವ ಮಾಡದೆ ಕೊಡು ಅಭಯ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವ ಮಾಡದೆ ಕೊಡುಗೆ ಅಭಯ. ಹಿಡಿದು ದ್ರೋಣನ ಯುವ ಭೇದಿಸಿ ಕಡಿದು ವೈದಿಗಳ ಶಿರಗಳನ. ದೊಡ್ಡಪ್ಪ, ಹಿಡಿದು ದ್ರೋಣನ ಯುವ ಭೇದಿಸಿ ಕಡಿದು ವೈದಿಗಳ ಶಿರಗಳನ. ದೊಣದೊಳಗೆ ಕೆಳಕಿದರೆ ಕರುಳುಗಳ ಬಗೆದಿರುವೆ. ದೊಡ್ಡಪ್ಪ, ದೊಣದೊಳಗೆ ಕೆಳಕಿದರೆ ಕರುಳುಗಳ ಬಗೆದಿರುವೆ. ಬಿಡ ಚಿಂತೆಯನ್ನು ತಡವ ಮಾಡದೆ ಕೊಡುವೆ ಅಭಯ. ದೊಡ್ಡಪ್ಪ, ತಂದೆ ಪಾತನ ದಯವೊಂದಿರಲಿ ಹಿಂದಿರೇಸಲು ತಾನೇ ಬರಲಿ. ದೊಡ್ಡಪ್ಪ, ತಂದೆ ಪಾತನ ದಯವೊಂದಿರಲಿ ಹಿಂದಿರೇಸಲು ತಾನೇ ಬರಲಿ. ಒಂದು ವೈರಿಗಳ ಯುವ ಭೇದಿಸಿ. ದೊಡ್ಡಪ್ಪ, ಒಂದು ವೈರಿಗಳ ಯುವ ಭೇದಿಸಿ ಚಂದದಿಂದಲೇ ಬರುವೆನು ತಂದೆ. ಒಂದು ವೈರಿಗಳ ಯುವ ಭೇದಿಸಿ ಚಂದದಿಂದಲೇ ಬರುವೆನು ತಂದೆ. ಚಿಂತೆ ತಡವ ಮಾಡದೆ ಕೊಡು ನೀವು ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೋ ಚಿಂತೆಯೇ? ನಾನು ಆ ಯುವವನ್ನು ಬೇಯಿಸುವೆನು. ಅದಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ಇದು ಚಿಕ್ಕವನು. ಈ ಕೆಲಸವು ನಿನ್ನಿಂದ ಅಸಾಧ್ಯ ಆಗದು. ನಾವು ಜೀವಿಸಿದ್ದು ನಿನ್ನ ಯುದ್ಧ ರಂಗಕ್ಕೆ ಕಳಿಸಿದ್ರೆ ನಮ್ಮ ಲೋಕ ಅಭಿಮತ ಎನಿಸುವುದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥನಂದನ ದೇಹ ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದ್ದಲ್ಲ. ಕ್ಷಾತ್ರ ತೇಜ ಚಿರ ಪ್ರಕಾಶದಿಂದ ಬಲು ಕಾಂತೀಯವಾಗಿ ಬೆಳಗುತ್ತಿದೆ. ಕುರುಕ್ಷೇತ್ರವು ತುಂಬಲು ಅನುಮತಿಯನ್ನು ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ನರವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವವಾದ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿಡಿದ ಈ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ವ್ಯೂಹವನ್ನು ಬೇಯಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರಕಿರುವುದು. ವ್ಯರ್ಥ ಮಾಡಬೇಡ ತಂದೆಯೇ, ನನಗೆ ಅನುಮತಿಯನ್ನು ಕೊಡು. ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದೊಂದು ಆಗ ತಿಳಿಯುವೆ. ಹೌದು ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಇವನು ವ್ಯೂಹವನ್ನು ಭೇದಿಸಿದ ಕೂಡಲೇ ನಾನು ಸೈನ್ಯವೆಲ್ಲ ತೆಗೆದುಕೊಂಡು ಹೋಗಿ ಅದರೊಳಗೆ ನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಮಾಡಿಬಿಡುವೆನು. ತಕ್ಷಣಕ್ಕೆ ಒದಗಿದ ಅವಕಾಶವನ್ನು ಬಿಡುವುದು ಉಚಿತವಲ್ಲಣ್ಣ. ಭೀಮಸೇನ, ನಿನ್ನ ಇಷ್ಟದಂತೆ ಈ ಪ್ರಿಯ ಬಾಲಕನ ಪ್ರಾಣವನ್ನು ನೀನು ಕೈಯಲ್ಲಿಡುವೆನು. ಧನಂಜಯನ ಪ್ರಾಣ ಪದಕವು ಅಚ್ಚುಲಿದಂತೆ ಪುನಃ ಆತನು ಸೇರಲಿ. ಯುದ್ಧ ರಂಗದಲ್ಲಿ ಒಂದು ಕ್ಷಣ ಕೂಡ ಬಿಟ್ಟಿರಲಾರರು. ಕುಮಾರ ಅಭಿಮನ್ಯು, ಈ ಯುದ್ಧದಲ್ಲಿ ಜಯಶೀಲನಾಗಿ ದ್ರೋಣರ ಚಕ್ರವ್ಯೂಹವು ನಿನಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದ ಕವಚದಿಂದ ರಕ್ಷಿಸಿಕೊಂಡಿರುವಲ್ಲಿ
ಈ ಅಭಿಮನ್ಯುಗೆ ಭಯವೆಲ್ಲಿ ಅದು? ವೀರಧನಂಜಯ ಎನ್ನ ತಂದೆಯು ಭಯವೇನೆಂಬುದು ನಾನರಿಯೇ. ವೀರಧನಂಜಯ ಎನ್ನ ತಂದೆಯು ಭಯವೇನೆಂಬುದು ನಾನರಿಯೇ. ದ್ರೋಣದ ಚಕ್ರಯು ಹವ ಭೇದಿಸಿ ದ್ರೋಣದ ಚಕ್ರಯು ಹವ ಭೇದಿಸಿ ವೀರಾಂಗನೆಯಾಗಿ ಮೆರೆಯುವೆನಾ. ದ್ರೋಣನ ಚಕ್ರಯು ಹವ ಭೇದಿಸಿ ವೀರಾಂಗನೆಯಾಗಿ ಮೆರೆಯುವೆನಾ. ವೀರಧನಂಜಯ ಎನ್ನ ತಂದೆಯು ಭಯವೇನೆಂಬುದು ನಾನರಿಯೇ. ರುದ್ರನು ಮೆಚ್ಚಿಸಿ ಪಾಶುಪದಾಸ್ತ್ರವ ಪಡೆದ ವೀರನ ವರಕುವರ. ರುದ್ರನು ಮೆಚ್ಚಿಸಿ ಪಾಶುಪದಾಸ್ತ್ರವ ಪಡೆದ ವೀರನ ವರಕುವರ. ಮಳದಲ್ಲಿ ನೀನು ಕೀರ್ತಿಯ ಜಗದಲ್ಲಿ ಹೂಮಳದಲ್ಲಿ ಸುರಗರವು. ಮೊಳಗಲಿ ನಿನ್ನೆ ಕೀರ್ತಿಯ ಜಗದಲ್ಲಿ ಹೂಮಳದಲ್ಲಿ ಸುರಗರವು. ರುದ್ರನ ಮೆಚ್ಚಿಸಿ ಪಾಶುಪದಾಸ್ತ್ರ ಪಡೆದ ವೀರನ ವರಕುವರ. ವೀರಧನಂಜಯ ಎನ್ನ ತಂದೆಯು ಭಯವೇನೆಂಬುದು ನಾನರಿಯೇ. ರುದ್ರನ ಮೆಚ್ಚಿಸಿ ಪಾಶುಪದಾಸ್ತ್ರವ ಪಡೆದ ವೀರನ ವರಕುವರ. ವೀರಧನಂಜಯ ಎನ್ನ ತಂದೆಯು ಭಯವೇನೆಂಬುದು ನಾನರಿಯೇ. ಭಯವೇನೆಂಬುದು ನಾನರಿಯೇ. ಭಯವೇನೆಂಬುದು ನಾನರಿಯೇ. ಕುಮಾರ ಅಭಿಮನ್ಯು, ವೇಳೆಯಾಯಿತು, ನಡೆ ಹೋಗೋಣ. ನಡೆದೊಡ್ಡಪ್ಪ ಹೋಗೋಣ. ನಡೆ ಹೋಗೋಣ. ವಸಂತ ಮಾಸದ ಹೊಸ ರಾಗವನದಳು ಮೂಡಿ ಸಂಗಡಿಯಲ್ಲಿ ಸಂಗೀತ ಕೇಳಿ ಸಂತೋಷ ಪಡುತ್ತಿರು ಮಾನಾಡಿಗಳು. ವಸಂತ ಮಾಸದ ಹೊಸ ಮನೋ ಕೋಗಿಲೆ ಕೋಗಿಲೆಗೆ ನೀರಿನ ಮೋಡಲಿ ನಿನ್ನಯ ಸೇರಲಿ. ನೀರಿನ ಮೋಡಲಿ ವಸಂತ ಮಾಸದ ರಾಗವನಗಳು ಮೂಡಿ ಸಂತೋಷ ಪಡುತ್ತಿರು ಮಾನಾಡಿಗಳು. ವಸಂತ ಮಾಸದ ವಸಂತ ಮಾಸದ ವಸಂತ ಪ್ರಾಣೇಶ್ವರ ನಮಸ್ಕರಿಸಿ. ಶೃಂಗಾರವನದಲ್ಲಿ ಸಲ್ಲಾಪದಿ ನಲಿವ ಚಲುವಿನಾಲತೆಯೇ ಕಾದಿದೆ ಬಾ ಮಧುವ ಇರಲು ಭ್ರಮರ
ನೋಟದಲ್ಲಿ ನಲ್ಲನ ಮನ ಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ ನಲ್ಲನ ಮನ ಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ ವಿರಹದ ತಾಪವ ನೀಗಿದು ಬಾಲನೆ ವಿರಹದ ತಾಪವ ನೀಗಿದು ಬಾಲನೆ ಗಿಣಿಯನ ಮನದಲ್ಲಿ ಅನುದಿನ ಬೆಳಗುತ್ತ ಗಿಣಿಯನ ಮನದಲ್ಲಿ ಅನುದಿನ ಬೆಳಗುತ್ತ ಬಾಚಲುವೆ ಪರಾಗದ ಮದುವೆ ಪ್ರೇಮದ ಜ್ಯೋತಿಯೇ ಬೆಳಕನ್ನು ಚೆಲ್ಲುತ್ತ ಉತ್ತರ ಪ್ರೇಮದ ಜ್ಯೋತಿಯೇ ಬೆಳಕನ್ನು ಚೆಲ್ಲುತ್ತ ಬಾಚಲುವೆ ಪರಾಗದ ಮದುವೆ ಗಮನದ ಬರುವೆಗೆ ಬರುವನೆ ಕಾವಿನ ತಿರುವನ ತುಂಬಿದ ಜೀವನಲತೆಯ ಗಮನದ ಬರುವೆಗೆ ಬರುವನೆ ಕಾವಿನ ತಿರುವನ ತುಂಬಿದ ಜೀವನಲತೆಯ ಮೋಹದ ಕಾವ್ಯ ಮನ್ನಿಪ ಕವಿಯೇ ಮೋಹದ ಕಾವ್ಯ ಮನ್ನಿಪ ಕವಿಯೇ ಹಿರಿಯಳ ಬಾಳಲಿ ಬೆಳಕನ್ನು ಚೆಲ್ಲು ಹಿರಿಯಳ ಬಾಳಲಿ ಬೆಳಕನ್ನು ಬಾಚಲುವ ಬರಾಗದ ಮಧುರ ಪ್ರೇಮದ ಜ್ಯೋತಿ ಬೆಳಕನ್ನು ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲು ಬಾಚಲುವ ಬರಾಗದ ಮಧುರ ಪ್ರಾಣೇಶ್ವರ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಪ್ರಿಯ, ಅದು ಈ ದಿನ ಲಭಿಸಿತು. ಉತ್ತರ ಪ್ರಿಯ, ನಿನ್ನ ದೇವರ ದರ್ಶನವನ್ನೇನೋ ಹೊಂದಿದೆ, ಆದರೆ ಹೊನ ಸುನ್ನಿಧಿ ಅರ್ಪಿಸಲು ಏನು ಸಿದ್ಧಪಡಿಸಿರುವೆ ಹೇಳು. ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಸ್ವಾಮಿ? ನಿನ್ನ ಹೃದಯದ ಪ್ರೇಮ ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಪ್ರಿಯ. ನಾನು ಅದನ್ನು ಬಲ್ಲೆನು, ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ಆಹಾ, ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ವಹಿಸಿದಾಗ ಪ್ರೇಮದಿ ಕರೆಯುವೆ ನಲಿಯುತ ನಗುತ ಬಾರೆ ಪ್ರೇಯಸಿ ಹರುಷದಿ ನಲಿಯುತ ಕುಣಿ ಕುಣಿದಾಡುವ ಬಾರೆ ರೂಪಸಿ ಪ್ರೇಮದಿ ಕರೆಯುವೆ ನಲಿಯು
ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷದಿ ನಲಿಯುತ್ತ ಕುಣಿ ಕುಣಿದಾಡು ಬಾರೆ ರೂಪಸಿ ಬಾರೆ ಪ್ರೇಯಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷದಿ ನಲಿಯುತ್ತ ಕುಣಿ ಕುಣಿದಾಡು ಬಾರೆ ರೂಪಸಿ ಬಾರೆ ಪ್ರೇಯಸಿ ದೂರ ದೂರ ಇನ್ನೇಕೆ ಸನಿಹ ಬಾರೆ ನನ್ನಕ್ಕೆ ದೂರ ದೂರ ಇನ್ನೇಕೆ ಸನಿಹ ಬಾರೆ ನನ್ನಕ್ಕೆ ನುಡಿಯ ಕೋಗಿಲೆಯ ಗಾನ ನಡೆಯ ನವಿಲಿನ ನರ್ತನ ನುಡಿಯ ಕೋಗಿಲೆಯ ಗಾನ ನಡೆಯ ನವಿಲಿನ ನರ್ತನ ಹಾಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ ಹಾಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷದಿ ನಲಿಯುತ್ತ ಕುಣಿ ಕುಣಿದಾಡು ಬಾರೆ ರೂಪಸಿ ಬಾರೆ ಪ್ರೇಯಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರ ಪ್ರಿಯತಮ ಹರುಷದಿ ಸರಸವನಾಡುವನು ಬಾರ ಪ್ರಿಯತಮ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ ಮಾರು ಮಾಂಗಲ್ಯ ಹೃದಯದ ಒಡೆಯ ಮಾರುವಾಗಿದೆಯೋ ಹೃದಯದ ಒಡೆಯೋ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರ ಪ್ರಿಯತಮ ಹರುಷದಿ ಸರಸವನಾಡುವನು ಬಾರ ಪ್ರಿಯತಮ ಬಾರ ಪ್ರಿಯತಮ ಬಾರ ಪ್ರಿಯತಮ ನಿನ್ನ ಕಣ್ಗಳ ರವಿಕಾಂತಿ ಬಯಸುತ್ತಿಹುದೇ ಸುಖ ಶಾಂತಿ ನಿನ್ನ ಕಣ್ಗಳ ರವಿಕಾಂತಿ ಬಯಸುತ್ತಿಹುದೇ ಸುಖ ಶಾಂತಿ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ಬಾ ನಿನ ಬಯಕೆ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ
ಉತ್ತರ: ವಸಂತದ ಬಳ್ಳಿಯು ಆಹಾ ದಿನ ದಿನವೂ ಹೊಸ ಹೊಸ ಹೂಗಳಿಂದ ಈ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ಆಹಾ ದಿನ ದಿನವೂ ಹೊಸ ಹೊಸ ಕಿರಣಗಳಿಂದ ಈ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ ಹೃದಯೇಶ್ವರಿ. ಹೃದಯೇಶ್ವರ, ದೇವರ ಪೂಜೆಯನ್ನು ಬಯಸಿದಾಗ ಅದು ಹೇಗೆ? ವಿರಹದಿಂದ ಮಿಲನ, ಆಹಾ ಮಿಲನದಿಂದ ಮತ್ತೆ ವಿರಹ. ಆಹಾ ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ: ದೇವರ ಪೂಜೆಯನ್ನು ಬಯಸಿದಾಗ ಭಕ್ತನು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು. ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ನಾನೇ ಆಯ್ದು ಕಟ್ಟಿನ ಇವು ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗು ಪ್ರಿಯ. ಬಯಸಿರುವೆ ಪ್ರಾಣೇಶ್ವರ, ಮನಸೋತೆ ಮೆಲ್ಲ ನಿನಗೆ ಮೌನ ಬಾಣ. ಬಯಸಿರುವೆ ಮೌನ ಬಾಣ, ಬಯಸಿರುವೆ ಮನಸೋತೆನೋ. ಪ್ರಾಣೇಶ್ವರ, ನಾನಿನಗೆ ಪ್ರಾಣೇಶ್ವರ ನಗಬಾರದೆ. ನಗ್ತಿಲ್ವಾ? ಓ ನಲ್ಲ ನಿಸವಿ ಮಾತುಂದ ನುಡಿವೆಲ್ಲ ನಾನೇ ನನ್ನುಡಿಯಲ್ಲ ತಿಳಿಸೆಯ. ನಾನಿನ್ನ ಬಿರೆನು ಎಂದಿಗೂ ನೀ ನನ್ನ ಜೀವ ಎಲ್ದಿಗೂ. ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ, ನೋಡುವಂತ 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 ಕೋಪನ ಬೇಕೆ ಮುದ್ದು ರಾಜ. ಸರಸದ ವೇಳೆ ಬೇಕೆ ಮುದ್ದು ರಾಜ. ನಿನಗಾಗಿ ಬಂದೆ ಸವಿಯನ್ನು ತಂದೆ, ನಿನಗಾಗಿ ಬಂದೆ ಸವಿಯನ್ನು ತಂದೆ, ಇನ್ನೇಕೆ ಚಿಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ. ಪ್ರಾಣೇಶ್ವರ, ಮನಸೋತೆನು ಮೆಲ್ಲ ನಿನಗೆ ಮೌನ ಬಾಳ. ಬಯಸಿರುವೆ ಮೌನ ಬಾಳ, ಬಯಸಿರುವೆ ಮನಸೋತೆನು. ದೇವರು ನಿನ್ನ ಪೂಜೆಗೆ ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ.
ಪ್ರಾಣೇಶ್ವರ. ಪ್ರಾಣೇಶ್ವರಿ. ಉತ್ತರ ನಾಟ್ಯ ಮಯೂರಿ ವೈಯಾರಿ ಸಿಂಗಾರಿ ಕೋಮಲೆ ಚಂಚಲೆ ಚಂದ ಚಕೋರಿ. ನಾಟ್ಯ ಮಯೂರಿ ವೈಯಾರಿ ಸಿಂಗಾರಿ ಕೋಮಲೆ ಚಂಚಲೆ ಚಂದ ಚಕೋರಿ. ನಿನ್ನೆ ಹಂದಕ್ಕೆ ಸೋತೆ ನನ್ನಿ ಮೈ ಮನ ಮರತೆ. ನಿನ್ನೆ ಹಂದಕ್ಕೆ ಸೋತೆ ನನ್ನಿ ಮೈ ಮನ ಮರತೆ. ಹಾಡುವ ನಿನ್ನನ್ನು ಕಂಡೆನು ಸೋತೆನು. ಹಾಡುವ ನಿನ್ನನ್ನು ಕಂಡೆನು ಸೋತೆನು. ಜನ 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 ನಾದವೋ ನಿನ್ನೆ ಹೆಜ್ಜೆಗಳ ಗೆಜ್ಜೆಯಲಿ ಒಮ್ಮುತ್ತಿರುವಂತ ಕಣ ಕಣ ಕಣದಲ್ಲೂ ಜೊತೆ ಸೇರಿ ನಲಿವಾಸೆ. ಕಣ ಕಣ ಕಣದಲ್ಲೂ ಜೊತೆ ಸೇರಿ ನಲಿವಾಸೆ. ಜನ 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 ನಾದವೋ. ಗಾನಸುವೇಣಿ ಶ್ರೀವಾಣಿ ಬರಮಣಿ ಕೋಕಿಲವಾಣಿ ಶ್ರೀ ಮನೋನ್ಮಣಿ. ಗಾನಸುವೇಣಿ ಶ್ರೀವಾಣಿ ಬರಮಣಿ ಕೋಕಿಲವಾಣಿ ಶ್ರೀ ಮನೋನ್ಮಣಿ. ಕಥೆಯೇ ದರಗಿಳಿದಂತೆ ನಾಟ್ಯ ಸಂಸ್ಕೃತಿಯಂತೆ. ಪ್ರತಿಯೇ ದರಗಿಳಿದಂತೆ ನಾಟ್ಯ ಸಂಸ್ಕೃತಿಯಂತೆ. ಹಾಡುವ ನಿನ್ನನ್ನು ಕಂಡೆನು ಸೋತೆನು. ಹಾಡುವ ನಿನ್ನನ್ನು ಕಂಡೆನು ಸೋತೆನು. ಜನ 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 ನಾದವೋ ನಿನ್ನೆ ಹೆಜ್ಜೆಗಳ ಗೆಜ್ಜೆಯಲಿ ಒಮ್ಮುತ್ತಿರುವಂತ ಕಣ ಕಣ ಕಣದಲ್ಲಿ ಜೊತೆ ಸೇರಿ ನಲಿವಾಸೆ. ಕಣ ಕಣ ಕಣದಲ್ಲೂ ಜೊತೆ ಸೇರಿ ನಲಿವಾಸೆ. ಜನ 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 ನಾದವೋ. ಜನ 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 ನಾದವೋ. ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಪ್ರಾಣೇಶ್ವರ ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಉತ್ತರ ಪ್ರಾಣೇಶ್ವರ. ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮರಾಧನೆ ಸನ್ಮಾನಿಸುವ ಸಮಯವಿಲ್ಲ. ನಾನೇನು ಮಾಡಲಿ? ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೆ ಪ್ರಿಯ? ದ್ರೋಣದ ಚಕ್ರವ್ಯೂಹವನ್ನು ಬೇಯಿಸುವುದಾಗಿ ಧರ್ಮ ರಾಜ್ಯದ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ತಡೆಯಬೇಡ. ನಗೆವುಗಿರಿಂದ ಕಳಿಸಿಕೊಡು. ಪ್ರಾಣೇಶ್ವರ, ಈ ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತನ್ನಂತಿದೆ. ಇದನ್ನೊಂದು ಸಾರಿ ಹೃದಯೇಶ್ವರ, ನೀನು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು ಪ್ರಿಯ. ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಹೌದೇ ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸವಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆಹೇರಿಸಲೇ ಪ್ರೇಯಸಿ? ಪ್ರಾಣೇಶ್ವರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖೆಯರು ಆಯ್ದು ತಂದ ಹೂಗಳನ್ನು ಎದೆಗೇರಿಸು. ರೂಪುಗೊಂಡ ರತಿ
ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮೋಹನಾಂಗಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಆಹಾ ಪ್ರಾಣೇಶ್ವರ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ ನಾವಲ್ಲೇ ನಿನ್ನ ಪ್ರೇಮಾಚನ ಪ್ರೇಮಾಚನ ಪ್ರೇಮಾಚನ. ಸಾಕಿ ವಿನೋದ ಸರೋಜಾನನ ನಾವಲ್ಲೇ ನಿನ್ನ ಪ್ರೇಮಾಚನ ಪ್ರೇಮಾಚನ ಪ್ರೇಮಾಚನ. ಏಕಾಂಗಿಯಾಗಿ ಕಾಂತೆಯ ನೀಡಿ ಹೋಗಲ್ ಬಂದೆ ನಿನ್ನ ಪ್ರಿಯ. ಏಕಾಂಗಿಯಾಗಿ ಕಾಂತೆಯ ನೀಡಿ ಹೋಗಲ್ ಬಂದೆ ನಿನ್ನ ಸಾಕಿ ವಿನೋದ ಸರೋಜಾನನ ನಾವಲ್ಲೇ ನಿನ್ನ ಪ್ರೇಮಾಚನ ಪ್ರೇಮಾಚನ ಪ್ರೇಮಾಚನ. ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರೇಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಚಿಗ ನೀ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಚಿಗ ನೀ ಹೋಗುವೆ. ನೀರೇಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ನಾಳಿನ ರೂಪ. ಆಹಾ ನಾರಿಯ ಕೋಪ ನಾಳಿನ ರೂಪ ಸರಸಂದದೋಳೆನ್ನ ಚಾದುರ್ಯ ತೋರಿ. ಆಹಾ ಪ್ರಿಯ. ಶರಸಂದದೋಳೆನ್ನ ಚಾದುರ್ಯ ತೋರಿ. ವೀರಸತಿ 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 ಅಂತೀಗ ನಾಂ ಶೋಭಿತೆ. ಸಾಕಿ ವಿನೋದ ಸರೋಜಾನನ ನಾವಲ್ಲೇ ನಿನ್ನ ಪ್ರೇಮಾಚನ ಪ್ರೇಮಾಚನ ಪ್ರೇಮಾಚನ. ಬಾನಿಲಿ ಕೋಪ ಸಾಕಿಂತು ಈ ರೂಪ. ಉತ್ತರ ಬಾನಿಲಿ ಕೋಪ ಸಾಕಿಂತು ಈ ರೂಪ. ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ. ವೀರಸತಿ 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 ಎಂತೀಗ ನೀ ಶೋಭಿತೆ. ನೀರೇಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರೇಜ ನೇತ್ರೆ ಋತ ಕೋಪವೇ ಋತ ಕೋಪವೇ ಋತ ಕೋಪವೇ. ಪ್ರಾಣೇಶ್ವರ, ಇದು ಪರ್ಯಾಸಕ್ಕೆ ಸಮಯವೆಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು, ಆದರೂ ನೀನು ನಗುತ್ತಿರುವೆ. ಆಹಾ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ವಿಪರೀತ ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಮೇಯಾದ ಗಾನಶೀಲೆಯೇ ಆದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಆಗಲ್ಲ ಪ್ರಾಣೇಶ್ವರ, ನಾನು ನಿಜವನ್ನು ಹೇಳುವೆನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲೆಯಾದ ಹುತ್ತನೆ ನೋಡಿದೆ. ಈಗ ವೀರಾಂಗನೆಯಾದ ವೀರಪತ್ನಿಯಾದ ಹುತ್ತನೆ ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ಸಂತೋಷ ಚಿತ್ತಳಾಗಿ ನನ್ನ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಾಣೇಶ್ವರ. ಅಥವಾ ಪ್ರಸನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸೋದನೆಯಾಗಿ ನಿರ್ವಹಿಸುವಳು. ನಡೆಯ
ಮೃದುವಾಗಿ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ ಬೆಳಗಿದೆ ಬಾಳನು ಸತಿಯಾಗಿ ಬೆಳಗಿದೆ ಬಾಳನು ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಗಪ ಮದ ಪಮ ಗಪ ಗಪ ಮಮ ಸರಿ ನಿಸ ಗಪ ಮದ ಗ ಪಮ ಮಪ ಗಪ ಮಮ ಮ ಸರಿ ನಿಸ ಲೋಕದ ಚೆನ್ನಿಗಲಿ ನಿನ್ನ ಕಣ್ಸನ್ನಿಗೆ ನಾಮೈದೇನು ಲೋಕದ ಚೆನ್ನಿಗಲಿ ನಿನ್ನ ಕಣ್ಸನ್ನಿಗೆ ನಾಮೈದೇನು ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ನೀ ತುಂಬಿಯ ಗೊಂದಲ ಗೈದವನೇ ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ನೀ ತುಂಬಿಯ ಗೊಂದಲ ಗೈದವನೇ ತುಂಬಿಯ ಗೊಂದಲ ಗೈದವನೇ ತುಂಬಿಯ ಗೊಂದಲ ಗೈದವನೇ ನಾಚಿಸುವ ನನ್ನ ಮನ ಬಿರದೊಡೆಯ ನಿನ್ನ ಸ್ನೇಹಾಲಲ್ಲಮಯ ಪ್ರಾಣೇಶ್ವರ ಆಹಾ ಆಹಾ ಪ್ರಿಯ ನಾನು ನೋಡುತ್ತಿರುವುದು ಏನನ್ನು ಈಶ್ವರ ಸ್ವರ್ಣದ ಪುತ್ಥಳಿಯಲ್ಲಿ ಶರೀಷದ ಮಾರ್ಧವ ಆಹಾ ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ಆಹಾ ಹರ್ಯಾವಟ್ಟದಲ್ಲಿ ನೀನು ಹರಿರತ್ನಳು ಪ್ರಾಣೇಶ್ವರ ನೀವೇನು ಸಾಮಾನ್ಯರೇ ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತು ನೀವು ಕ್ಷತ್ರಿಯ ರತ್ನ ಯಾವ ಗೌರವವಿಲ್ಲವೇ ಈ ದಿನ ಎಷ್ಟೋ ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಮನಸ್ಸಿನ ದುಃಖಾವೇಗವನ್ನು ಮನಸ್ಸಿನ ಒದಗಿಸಿಕೊಂಡು ಸಾಹಸಮುಖಿಯರಾಗಿ ತಮ್ಮ ಪತಿಪುತ್ರರನ್ನು ಬೀಳ್ಬಿಟ್ಟಿರುವರು ಅವರಿಗೆ ಯಾವ ಗೌರವವಿಲ್ಲವೇ ಪ್ರಾಣೇಶ್ವರ ಇರುವುದು ಪ್ರಾಣೇಶ್ವರ ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡುತ್ತಾ ಮಾಡಿದಾಗ ಆತನ ಗೌರವದಿಂದ ದರ್ಪಿತರಾಗದ ಮಡದಿಯಾರು ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವರನ್ನು ಕೇಳಿ ಆನಂದ ಪಾಷ್ಪ ಸುರಿಸದ ಮಾತೆಯಾರು ಪುರುಷನ ಗೌರವವೇ ನಾರಿ ಗೌರವ ಜೀವನ ಸರ್ವಸ್ವ ಪ್ರಿಯ ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರು ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೆಂದು ಹೇಳು ಪ್ರಾಣೇಶ್ವರ ಅಲ್ಲಿ ನೋಡಿ ನೀಲಿ ಬಾನಿನ ಚಂದಿರ ಹೋಗಿಲೆ ನಿನಗೆ ಏನು ಹೇಳಲಿ ನಾಟ್ಯ ರಾಣಿಯೇ ನಿನಗೆ ಏನು ಹೇಳಲಿ ಗಾನ ಕೋಗಿಲೆ ನಿನಗೆ ಏನು ಹೇಳಲಿ ನಾಟ್ಯ ರಾಣಿಯೇ ನಿನಗೆ ಏನು ಹೇಳಲಿ ರಾಗ ಸಾಮ್ರಾಜ್ಯದ ರಾಣಿಯು ನೀನೆ ನಾಟ್ಯ ಸೌಂದರ್ಯವೇ ನಿನ್ನ ಆವರಣವೇನೆ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ
ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲಿ. ಕಾಲಲ್ಲಿ ಕುಣಿಯುವ ಕಿರುಗೆಜ್ಜೆ ಗಲ್ 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 ಎನ್ನುತ್ತಿದೆ. ಕಾಲಲ್ಲಿ ಕುಣಿಯುವ ಕಿರುಗೆಜ್ಜೆ ಗಲ್ 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 ಎನ್ನುತ್ತಿದೆ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಮಿಡಿದನು ಮದನ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಮಿಡಿದನು ಮದನ. ನಮ್ಮ ಈ ಸಂಗಮಕ್ಕೆ ಉತ್ತರ ಪ್ರಿಯ, ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ. ಉತ್ತರ ಪ್ರೇಸಿ ಪ್ರಿಯ ಪ್ರಾಣವಲ್ಲಭ, ಗಾನ ಕೋಗಿಲೆ ನಿನಗೆ ಏನು ಹೇಳಲಿ. ನಾಟ್ಯ ರಾಣಿಯೇ ನಿನಗೆ ಏನು ಹೇಳಲಿ. ರಾಗ ಸಾಮ್ರಾಜ್ಯದ ರಾಣಿಯು ನೀನೇ. ನಾಟ್ಯ ಸೌಂದರ್ಯವೇ ನಿನ್ನ ಆಭರಣವೇನೆ. ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ. ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲಿ. ನಾಟ್ಯ ರಾಣಿಯೇ ನಿನಗೆ ಏನು ಹೇಳಲಿ. ಪ್ರಾಣೇಶ್ವರ, ಅಲ್ಲಿ ನೋಡಿ, ಅಲ್ಲಿ ಪ್ರಿಯ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದ
ಪ್ರಾಣೇಶ್ವರ ನಗಬಾರದೆ, ನಗ್ತಾ ಇರಲ್ಲ. ನನಗಾಗಿ ಒಮ್ಮೆ ನಗಿದೀಯ? ತಡಬೇಕೇ ನನ್ನಿನಿಯ ನನ್ನ ಸೇರಲು. ಪ್ರಾಣೇಶ್ವರ, ನೀಲಿ ಬಾಳಿನ ಚಂದಿರ ಕರಿಗೆ ಇಳಿದು ಬಾ. ನೀಲಿ ಬಾಳಿನ ಚಂದಿರ ಕರಿಗೆ ಇಳಿದು ಬಾ. ನೀಲಿ ಬಾಳಿನ ಚಂದಿರ ದರಿಗೆ ಇಳಿದು ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ಅನಿಕಮ್ಮನಿ ಭೂಮಿಗೆ ಬಿದ್ದರೂ ನಾನೇ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು ಪ್ರಿಯ. ಇನ್ನು ನನಗೆ ಅನುಮತಿ ಕೊಡುವುತ್ತರ? ಹಾಗೆ ನೀನು ಹಾಕಿದ ಈ ಪ್ರೇಮದ ಮಾಲೆಯಾಗಿ ರಣಾಂಗಣದಲ್ಲಿ ಬೆಳಗುವೆನು. ಪ್ರಾಣೇಶ್ವರ, ಅಂತಃಪುರಕ್ಕೆ ಹೋಗಿ ತಾಯಿಯ ಆಶೀರ್ವಾದ ಪಡೆದು ಯುದ್ಧಕ್ಕೆ ಹೊರಡಬೇಕು. ಇದೇನು ಪರಮಾತ್ಮ, ದುರ್ಯೋಧನ ಸುಳಿವೇ ಇಲ್ಲಲ್ಲ ಧರ್ಮನಂದನ, ಪರಮಾತ್ಮ. ದುರ್ಯೋಧನು ಜಲಸ್ತಂಭನ ವಿದ್ಯೆಯಿಂದ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಮೂದಲಿಸಿ ಕೂಗಿದರೆ ತಾನಾಗಿಯೇ ಎದ್ದು ಬರುವನು. ವಾಸುದೇವ, ಅಣ್ಣನ ಮೃದು ವಾಕ್ಯಗಳಿಂದ ಅದು ಸಾಧ್ಯವೇ? ನನಗನುಜ್ಞೆಯನ್ನು ಕೊಡು, ನಾನು ಕೂಗಿ ಕರೆಯುವೆನು. ಬಲೆ ಭೀಮಸೇನ, ನೀನೇನು ಬೇಗನೆ ಕೂಗು. ಎಲವೋ ದುರ್ಯೋಧನನೇ, 11 ಅಕ್ಷೋಹಿಣಿ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಕೊನೆಗೆ ಬಂದು ಈ ಸರೋವರದಲ್ಲಿ ಸೋತ ನಾಯಿಯಂತೆ ಕುಳಿತುಕೊಂಡಿರುವೆಯ ಬಾರೋ ಪಾಪಿ. ನಾನು ಯುದ್ಧಕ್ಕಾಗಿ ಹೆದರಿ ಅಡಗಿಕೊಳ್ಳುತ್ತಿಲ್ಲವೋ? ಕೊನೆಯದಾಗಿ ಯುದ್ಧ ಮಾಡಲು ವಿಶ್ರಾಂತಿ ಪಡೆಯುತ್ತಿರುವೆನು. ಹೌದು ಭೀಮಸೇನ, ದುರ್ಯೋಧನಿಗೆ ಏನೆಂದು ಉತ್ತರ ಕೊಡುವೆ? ಅದರ ಅಗತ್ಯವಿಲ್ಲ ವಾಸುದೇವ. ಈ ಶುಭ ಮುಹೂರ್ತಕ್ಕಾಗಿಯೇ ನಾನು ಇಷ್ಟು ದಿನ ಕಾದದ್ದು. ಏ ದುರ್ಯೋಧನ, ಯುದ್ಧಕ್ಕೆ ಸಿದ್ಧರಾಗು. ಸಿದ್ಧರಾಗಿ ಬಾರ ಯುದ್ಧಕ್ಕೆ. ಸಿದ್ಧರಾಗು. ಅದರ ಅಗತ್ಯವಿಲ್ಲ. ದುರ್ಯೋಧನ, ಬಲೆ ಭೀಮಸೇನ, ತೊಡೆತಟ್ಟಿ ಕಾಳಗ ಮಾಡು. ವಾಸುದೇವ, ಈಗ ನೆನಪಿಗೆ ಬಂತು. ಏ ದುರ್ಯೋಧನ, ಯುದ್ಧಕ್ಕೆ ಸಿದ್ಧನಾಗು. ಯುದ್ಧಕ್ಕೆ ಸಿದ್ಧರಾಗು. ಧರ್ಮನಂದನ, ಪರಮಾತ್ಮ. ಹಸ್ತಿನಾಪುರಕ್ಕೆ ಹೋಗಿ ಸಿಂಹಾಸನವನ್ನೇರಿ ಸುಖದಿಂದ ರಾಜ್ಯಭಾರ ಮಾಡು. जय मंगलदायक हरिये, जय मंगलदायक
ಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಪಾವನವಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಶ್ರೀಮದ್ ರಮಾರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆತ್ಮರಾಮ ಪರಬ್ರಹ್ಮ ಗೋವಿಂದ ಆಂಜನೇಯ ವರದ ಗೋವಿಂದ ಶಿವ ನಮ ಪಾರ್ವತಿ ಪತಯೇ श्री कृष्ण भगवान की जय श्री रामचंद्र प्रभु की जय भक्त हनुमान की जय बोलो भारत माता की जय जय बजरंगी